ಪ್ರಾತಸ್ಮರಣೀಯ ಬಸವಾದಿ ಪ್ರಮತ್ತರಣ ಹುಚ್ಚೇಶ್ವರನಂದ 12ರ ಹುಚ್ಚೇಂದ್ರ ಮಹಾಸ್ವಾಮಿಗಳರನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಕಮತ ಪುರೋತ್ಸವ 2026ನೆಯ ನಮ್ಮ ಜನ ನಮ್ಮ ಪರಂಪರೆಯ ಶೀರ್ಷಿಕೆ ಅಡಿಯಲ್ಲಿ ನಡೀತಕ್ಕಂಥ ವೈಭವದ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಹಾಗೂ ಪತ್ರಿಕಾ ಗೋಷ್ಠಿಯ ಸಮಾರಂಭದ ಈ ಈ ಸಂದರ್ಭದಲ್ಲಿರ್ತಕ್ಕಂಥ ಎಲ್ಲ ಕಮತಿಗೆ ಹಿರಿಯರೇ ಹಾಗೂ ಎಲ್ಲ ಪತ್ರಕರ್ತರ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ತಮ್ಗೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಷಯ, ಕಮತಪುರ ಉತ್ಸವ ಮತ್ತು ಕಮತರ ಜಾತ್ರಾ ಮಹೋತ್ಸವ ಬಹಳ ವಿಶೇಷ ಮತ್ತು ವಿಶಿಷ್ಟವಾಗಿ ಪ್ರತಿ ವರ್ಷನೂ ಕೂಡ ನೀವೆಲ್ಲರೂ ಕೂಡ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು. ಹಿರಿಯರು ಮತ್ತು ಹಿರಿಯ ಪೂಜ್ಯರು ಈ ಪರಂಪರೆಯನ್ನ ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಅದರ ವಾರಸಾದಾರರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅದರಲ್ಲಿ ಇನ್ನಷ್ಟು ವೈಭವ ಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿರತಕ್ಕಂಥದ್ದು ಇತಿಹಾಸವೇ ಸರಿ. ಈ ವರ್ಷದ 2026ನೇ ವರ್ಷದ ಕಮತಪುರ ಉತ್ಸವ ಕಾರ್ಯಕ್ರಮವನ್ನ ನಮ್ಮ ಜನ ನಮ್ಮ ಪರಂಪರೆ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಫೆಬ್ರವರಿ ಇದೇ ತಿಂಗಳು 7 ಮತ್ತು 8ನೇ ತಾರೀಕದಂದು ಶನಿವಾರ ಮತ್ತು ರವಿವಾರದಂದು ಹುಚ್ಚೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು. ಈ ಕಾರ್ಯಕ್ರಮದೊಂದಿಗೆ ಈ ಸರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಅದು ನಿನ್ನೆ ಪ್ರಾರಂಭಗೊಂಡಿರ್ತಕ್ಕಂಥ ಹುಚ್ಚಯ್ಯನ ಕಾರ್ಯಕ್ರಮ ಪ್ರಾರಂಭವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಸಾಯಂಕಾಲ ಕಾರ್ಯಕ್ರಮ ಇನ್ನು 3 ದಿನಗಳ ಕಾಲ ಅದು ನಡೀತದೆ. ಪ್ರತಿ ವರ್ಷನೂ ಕೂಡ ಭಾರತುನ್ಯ ಆಗಿರ್ತಕ್ಕಂಥ ಮುಂದೆ ಪಂಚಮಿಗೆ ನಮ್ಮ ಜಾತ್ರಾ ಮಹೋತ್ಸವ ನಡಿಬೇಕಾಗಿರ್ತಕ್ಕಂಥದ್ದು. ಆದ್ರೆ ಪರಂಪರೆಯಲ್ಲಿ ಶುಕ್ರವಾರ ದಿವಸ ಬಂತು ಅಂತಂದ್ರೆ ನಾವು ಶುಕ್ರವಾರ ದಿವಸ ಯಾವುದೇ ರೀತಿ ಆಗಿರ್ತಕ್ಕಂಥ ರಥೋತ್ಸವವನ್ನ ಮಾಡೋದಿಲ್ಲ. ಅದಕ್ಕೆ ಈ ಸರಿ ಶನಿವಾರ ದಿವಸ ಪಂಚಮಿಗೆ ಆಗ್ತಕ್ಕಂಥದ್ದು, ಷಷ್ಠಿಗೆ ಆಗ್ತಕ್ಕಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಈ ವರ್ಷ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಹುಚ್ಚೇಶ್ವರ ಪ್ರಸಾದ ನಿಲಯ ಅಂದ್ರೆ ಹುಚ್ಚೇಶ್ವರ ದಾಸೋಹ ಭವನದ ಉದ್ಘಾಟನೆ ಕಾರ್ಯಕ್ರಮವು ಕೂಡ ನೆರವೇರ್ತಕ್ಕಂಥದ್ದು. ಭವ್ಯವಾಗಿರ್ತಕ್ಕಂಥ ಕಟ್ಟಡವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅವತ್ತು ಬೆಳಿಗ್ಗೆ ಅಂದ್ರೆ 7ನೇ ತಾರೀಕಿಗೆ ಬೆಳಗ್ಗಿನ ದಿವಸ ಶ್ರೀ ಮಣಿಪ್ರ ಜಯಶಾಂತಲಿಂಗ ಮಹಾಸ್ವಾಮಿಗಳು ಜಯಶಾಂತಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ನಿಂಬಾಳದ ಪರಮ ಪೂಜ್ಯರು, ಮೌನ ಯೋಗಿಗಳು, ತಾವೆಲ್ಲರೂ ಕೂಡ ಕೇಳಿದಿರಿ. ಬಹಳ ದೊಡ್ಡ ತಪಸ್ವಿಗಳಾಗಿರ್ತಕ್ಕಂಥವ್ರು. ಅವರ ಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ ಒಂದಿಗೆ ಅದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು. ನಂತರ ಅವತ್ತನೇ 7ನೇ ತಾರೀಕಿಗೆ ಬೃಹತ್ ಜಾನಪದ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಮೆರವಣಿಗೆ ನಡೀತಕ್ಕಂಥದ್ದು. ನಮ್ಮ ಕಮತಿಗೆಯ ಎಷ್ಟು ರಥೋತ್ಸವದ ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ನಾವು ಕಳಸದ ಮೆರವಣಿಗೆ ತಾವೆಲ್ಲರೂ ಕೂಡ ಭಕ್ತರು ನೆರವೇರಿಸ್ತಕ್ಕಂಥದ್ದು. ಅವತ್ತು ಬೆಳಗ್ಗೆ ಹಲವಾರು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ವೈಭವವಾಗಿ ಆ ಕಳಸದ ಮೆರವಣಿಗೆ ನಡೀತದೆ. ಮತ್ತು ಹಲವಾರು ಅದಕ್ಕೆ ದಾನಿಗಳಾಗಿ ಕೊಟ್ಟಿರ್ತಕ್ಕಂಥದ್ದು ಬಂಗಾರದ ಕಳಸದ ಪೂಜೆ ಆಗಿರ್ಬೋದು, ಕಳಸದ ಸೇವೆ ಆಗಿರ್ಬೋದು, ಹಗ್ಗದ ಸೇವೆ ಮತ್ತು ಮೂರ್ತಿಯ ಪೂಜೆ ಕಾರ್ಯಕ್ರಮಗಳೆಲ್ಲವೂ ಕೂಡ ರಥೋತ್ಸವದ ಸಂದರ್ಭದಲ್ಲಿ ನಡೀತಕ್ಕಂಥದ್ದು. ಅಂದೇ ಸಾಯಂಕಾಲ 5:05 ರಥೋತ್ಸವ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು. ಅದಕ್ಕೆ ಶ್ರೀಮಣಿಪ್ರ ಕೊಟ್ಟೂರ ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ ಮತ್ತು ಹೋದ ಸರಿ ನಾವೆಲ್ಲ ಬಸವ ಪುರಾಣವನ್ನು ಕೇಳಿದ್ವಿ. ನಾಡಿನಾದ್ಯಂತನೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಬಹಳ ದೊಡ್ಡ ಬಸವ ಪುರಾಣ ಭಾಸ್ಕರರಾಗಿರ್ತಕ್ಕಂಥ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಮತ್ತು ಮುನವಳ್ಳಿ ಸೋಮಶೇಖರ ಮಠದ ಮುರುಗೇಂದ್ರ ಮಹಾಸ್ವಾಮಿಗಳು ಮತ್ತು ಗುಳೇದಗುಡ್ಡದ ಕಾಶಿನಾಥ ಮಹಾಸ್ವಾಮಿಗಳು, ಅಕ್ಕಿಮಠ ಅಗಡಿಯ ಗುರುಲಿಂಗ ಮಹಾಸ್ವಾಮಿಗಳು, ನಮ್ಮ ಕಮತಿಗೆಯ ಹಿರೇಮಠದ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಮತಸ್ವರೂಪಿಗಳಾಗಿರ್ತಕ್ಕಂಥ ಬಸನ್ನಮ್ಮ ತಾಯಿ ಬಸರುಕೋಡವರು ಮತ್ತು ಹೀಗೆಲ್ಲ ಅಂದ್ರೆ ಹಲವಾರು ಪೂಜ್ಯರು 2 ದಿನಗಳ ಕಾರ್ಯಕ್ರಮದಲ್ಲಿ ನಾವು ವಿಂಗಡಣೆ ಮಾಡಿ ಪೂಜ್ಯರನ್ನ ಹಾಕೊಂಡಿರ್ತಕ್ಕಂಥದ್ದು. ಅವರು ತಮಗೆ ಯಾವಾಗ ಅನುಕೂಲ ಆಗುತ್ತೋ 8ನೇ ತಾರೀಕರ ಆಗಿರ್ಬೋದು ಅಥವಾ 7ನೇ ತಾರೀಕಿಗೆ ಬರ್ತಾರೆ. ಆ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮವು ಕೂಡ ಬಹಳ ವಿಜೃಂಭಣೆಯಿಂದ ಆ ರಥೋತ್ಸವ ಕಾರ್ಯಕ್ರಮ ನೆರವೇರ್ತದೆ ಮತ್ತು ನಡೀತದೆ ಅಂತಕ್ಕಂಥ ನಂಬಿಕೆ ನಮ್ಗೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅವತ್ತನೇ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸತ್ಕಾರ ಕಾರ್ಯಕ್ರಮಗಳು ಜೊತೆಗೆ ಸಂಜೆ ಅದೇ ರಥೋತ್ಸವದ ಸಂದರ್ಭ ಆಗಿರ್ತಕ್ಕಂಥ ವೇದಿಕೆಯಲ್ಲೇನೆ ಹಲವಾರು ಜಾನಪದ ಕಲಾ ಉತ್ಸವಗಳು ನಡೀತಕ್ಕಂಥದ್ದು. ಪ್ರಕಾಶ್ ಚಂದ್ರನ್ ಅವರ ನೇತೃತ್ವದಲ್ಲಿ ಜೈ ಕಿಸಾನ್ ಕಲಾ ತಂಡದವರು ಕೂಡ ಅವತ್ತು ಬರ್ತಾರೆ ಮತ್ತು ವಿಜಯ ಸಿಂಗಶೆಟ್ಟಿ ಅಂತಕ್ಕಂಥ ಒಂದು ವಿಜಯ ಡ್ಯಾನ್ಸ್
ಅವರು ಅಕಾಡೆಮಿಯವರು ಕೂಡ ನೃತ್ಯ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದ್ದು. ಅವತ್ತು ಆ ಕಾರ್ಯಕ್ರಮ ಮುಗಿದ ಬಳಿಕ ಮರುದಿವಸ 8ನೇ ತಾರೀಕಿನ ದಿವಸನೂ ಕೂಡ ಕಮತಪುರ ನಾಡಿನ ತಾಯಂದಿರಿಗೆಲ್ಲರಿಗೂ ಕೂಡ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಅದೇ ವೇದಿಕೆ ಮೇಲೆ ನಡೀತಕ್ಕಂಥದ್ದು. ಪರಮ ಪೂಜ್ಯ ಹೊಸಳ್ಳಿಯ ಜಗದ್ಗುರು ಬೂದೀಶ್ವರ ಮಹಾಸ್ವಾಮಿಗಳು ಮತ್ತು ಅಮ್ಮಿನಗಿಡದ ಶಂಕರರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಅಂಕಲಿಗಿ ಮತ್ತು ಕುಂದರ್ಗಿಯ ಪರಮ ಪೂಜ್ಯ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು, ಡಾಕ್ಟರ್ ನೀಲಕಂಠ ಶಿವಾಚಾರ್ಯರು ಅಮರೇಶ್ವರ ಮಠ ಗುಳೇದಗುಡ್ಡ ಮತ್ತು ಶ್ರೀಮನ್ಪುರ ಡಾಕ್ಟರ್ ಚನ್ನವೀರ ಮಹಾಸ್ವಾಮಿಗಳು ಹಿರೇಮಠ ಕುಂಟೋಜಿ ಮತ್ತು ಅಭಿನವ ಗುಳೇದಗುಡ್ಡದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಮತ್ತು ಚಿಕ್ಕಲಪರವಿಯ ಸದಾಶಿವ ಮಹಾಸ್ವಾಮಿಗಳವರು ಮತ್ತು ಮಾದನಿಪ್ಪರಿಗೆಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ಹುನಗುಂದದ ಗಚ್ಚಿನ ಮಠದ ಪೂಜ್ಯ ಮಹಾಸ್ವಾಮಿಗಳವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು. ಆಮೇಲೆ ತಾಯಂದ್ರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ನಂತರದಲ್ಲಿ ಹಲವಾರು ಜನ ಕಲಾವಿದರೊಂದಿಗೆ ವಿಶೇಷವಾಗಿರ್ತಕ್ಕಂಥ ಸರಿಗಮಪ ವಿನ್ನರ್ಸ್ ಮತ್ತು ಅಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವಾರು ಕಲಾವಿದರು ಬೆಂಗಳೂರಿನ ತಂಡದ ವತಿಯಿಂದ ಸಂಗೀತ ಮತ್ತು ಹಾಸ್ಯ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾಗಿತ್ತು ಅಂತಂದ್ರೆ ಎಲ್ಲ ಭಕ್ತರ ಸಹಕಾರವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವೆಲ್ಲ ಸದ್ಭಕ್ತರಾಗಿರ್ತಕ್ಕಂಥವ್ರು ಈ 2 ದಿನಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. 2 ದಿನನೂ ಕೂಡ ತಮ್ಮೆಲ್ಲರ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಭೋಜನ ಅಂದ್ರೆ ಪ್ರಸಾದದ ವ್ಯವಸ್ಥೆಯು ಕೂಡ ನೆರವೇರ್ತಕ್ಕಂಥದ್ದು. 7 ಮತ್ತು 8ನೇ ತಾರೀಕಿನಂದು ವ್ಯವಸ್ಥೆ ನಡೀತಕ್ಕಂಥದ್ದು. ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಕುಸ್ತಿಗಳು ಮತ್ತು ಕಬಡ್ಡಿಗಳು ಹೀಗೆ ಹಲವಾರು ಕ್ರೀಡಾ ವ್ಯವಸ್ಥೆಗಳು ಕೂಡ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಕುಸ್ತಿ ಪಂದ್ಯಾವಳಿಗಳು ಕೂಡ ಯಥಾ ಪ್ರಕಾರವಾಗಿ 7, 8 ಮತ್ತು 9 2 ದಿನಗಳ ಕಾಲ ಕುಸ್ತಿ ಪಂದ್ಯಾವಳಿಗಳು ಕೂಡ ಈ ಕಾರ್ಯಕ್ರಮಗಳು ನಡೀತಕ್ಕಂಥ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾಗಿತ್ತು ಅಂದ್ರೆ ಸಕಲ ಸದ್ಭಕ್ತರ ಸಹಕಾರವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವೆಲ್ಲ ಆ ಕಾರ್ಯಕ್ರಮ ಯಶಸ್ವಿಗೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ